ಸನ್ಮಾನ್ಯ ಸಭಾಧ್ಯಕ್ಷರು ಬೇಗ ಬಂದವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸಭಾಧ್ಯಕ್ಷರಾದ ಮೇಲೆ ಒಂದು ಹೊಸ ಪದ್ಧತಿ ಪ್ರಾರಂಭ ಆಯಿತು. ನಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರ್ತದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸದನ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ 9:15ಗೆ ಉಪಸ್ಥಿತರಿರಬೇಕೆಂದು ಸಭಾಧ್ಯಕ್ಷರಿಂದ ನಿರ್ದೇಶಿತರಾಗಿದ್ದೇನೆ ಅಂತ ನಮ್ಮ ಪ್ರತಿ ಸಲ ಮೆಸೇಜ್ ಬರುತ್ತೆ. ನಾವು 9:15 ಬಂದು ಈಗ 11 ಗಂಟೆ 10 ನಿಮಿಷ. ನಾವೇ ನಮ್ಮ ಟೈಮ್ಗೆ ಮರ್ಯಾದೆ ಕೊಡದೇ ಇದ್ರೆ ಇನ್ನು ರಾಜ್ಯ ಹೆಂಗ್ ಕೊಡುತ್ತೆ? ಈಗ ಹೇಳಿದ್ರಲ್ಲ, ಅಲ್ಲ ಅದು ಅಲ್ಲಿ ಇವತ್ತು ಉತ್ತರ ಕೊಡಬೇಕಾದ ಒಬ್ರು ಸಚಿವರಿಲ್ಲ. ಆಯ್ತು, ಮುಖ್ಯಮಂತ್ರಿಗಳಿಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ, ಗೃಹ ಸಚಿವರಿಲ್ಲ, ಅಬಕಾರಿ ಸಚಿವರಿಲ್ಲ, ಸಣ್ಣ ನೀರಾವರಿ ಸಚಿವರಿಲ್ಲ. 9:15 ನಂಬರ್ ಕೇಳಿದ್ರಿ, ನಾವ್ಯಾಕೆ ಮುಂಚೆ ಬರ್ಬೇಕು? ಓಕೆ, ಅಥವಾ ನಿಮಗೆ ನಿಮ್ಮ ಮಾತು ಬಗ್ಗೆ ವಿಶ್ವಾಸ ಇಲ್ವಾ? ನಮಗೆ ಡೈರೆಕ್ಷನ್ ಕೊಟ್ಟು ನಾವು ಇಲ್ಲಿ ಬಂದು 9:15 ಏನ್ ಸಾಧಿಸುದು? ಅಧ್ಯಕ್ಷೆ ಏನಂತಂದ್ರೆ ನಿಮ್ಗೆ ಎಲ್ಲ ಗೊತ್ತಿದ್ದು, ಈಗ ಅಲ್ಲಿ ನಿಂತು ಕೇಳಿದ್ರೆ ಆಗ್ತದೆ. ಈಗ ಅಧ್ಯಕ್ಷರೇ ಅಲ್ಲ ನಂಗೆ ಏನ್ ಗೊತ್ತಾ ಸಭಾಧ್ಯಕ್ಷರೇ, ಅಲ್ಲ ನಂಗೆ ಒಂದು ನೆನಪು ಬರೋದು, ಒಂದು ಊರಿಗೆ ರೈಲು ದಿವಸ ನಿಧಾನಕ್ಕೆ ಬರ್ತಾ ಇತ್ತಂತೆ. 1 ಗಂಟೆ 2 ಗಂಟೆ 3 ಗಂಟೆ ಜನ ಟೈಮ್ ನೋಡೋದೇ ಬಿಟ್ಬಿಟ್ರು. ಆಫ್ಟರ್ ಎ ಲಾಂಗ್ ಪೀರಿಯಡ್ ಒಂದು ದಿವಸ ಕರೆಕ್ಟ್ ಆಗಿ ಬಹುತೇಕ ಸಚಿವರು ಬಂದಿದ್ದಾರೆ. ಇಲ್ಲಿ ಸಮಯಕ್ಕೆ ಆರಂಭ ಆಗ್ಲಿಲ್ಲ ಅಂತ ಸ್ವಲ್ಪ ಲೌಂಜ್ ಅಲ್ಲಿ ಇರಬಹುದು, ಕಚೇರಿಗೆ ಹೋಗಿರಬಹುದು ಅಷ್ಟೇ. ನಿಮ್ ಭಾವನೆ ಹೇಳಿಬಿಡಿ. ಒಂದ್ ದಿವಸ ಕರೆಕ್ಟ್ ಆಗಿ ಟೈಮ್ ಬಂದ್ಬಿಟ್ಟು ಹೋಗಿ ಆ ಡ್ರೈವರ್ ಹಾರ ಹಾಕಿದ್ರು, ಮಂಗಳಾರತಿ ಬೆಳೆದ್ರು. ಏನು ಅಂದ್ರೆ ಟೈಮ್ ಸರಿ, ಅದು ನೆನ್ನೆ ಟ್ರೈನ್ ಅನ್ನಂತ. ಈಗ ನಿಮ್ಮ ಕುಮಾರು ಹೇಳಿರೋದ್ರಲ್ಲಿ ನಾವು ಸೇರ್ತೀವಿ. ನಾವೆಲ್ಲ ಬೆಳಗ್ಗೆ ಎದ್ದು ತಿಂಡಿ ತಿನ್ನಕ್ಕೆ ಓಡೋಡಿ ಬಂದ್ರಿ. ನಾನು ಎಷ್ಟೊತ್ತು ಬಂದೆ? 9:15 ಇಲ್ಲಿ, 9:15 ಇಲ್ಲಿದ್ದೆ ನಾನು. ಮತ್ತೆ ಪ್ರೊಟೆಸ್ಟ್ ಅಂತ ಹೇಳಿದ್ರೆ ನೀವು ಲೇಟ್ ಆಗಿ ಬರ್ತಾ ಅಂತ ಹೇಳಿ ನೀವು ಕೇಳಿಲ್ಲಲ್ಲ ನಮ್ಮ ಪ್ರೊಟೆಸ್ಟ್. ನೀವು ಇವತ್ತೆಲ್ಲ ಆಡಳಿತ ಅಧ್ಯಕ್ಷರೇ, ನೀವು ಇವತ್ತು ಸ್ವಲ್ಪ ಅವ್ರ ಕಡೆ ವಾಲ್ದಂಗಿದ್ದೀರಾ? ಇಲ್ಲ ನೋಡಿ, ನಮ್ಮನ್ನ ಪ್ರೊಟೆಸ್ಟ್ಗೆ ಹೋಗಕ್ಕೂ ಬಿಡ್ತಾ ಇಲ್ಲ, ಇಲ್ಲಿ ನಿಲುವಳಿ ಮಣ್ಣೆ ಮಾಡಕ್ಕೂ ಬಿಡ್ತಾ ಇಲ್ಲ. ಆ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದೀರ ನಾವು. ಇವತ್ತು ಮುಗಿಸ್ಕೊಂಡು ಬರೆಯರ್ ನಾವು. ಈಗ ಇಲ್ಲಿ ನಿಲುವಳಿ ಪ್ರೊಟೆಸ್ಟ್ ಎರಡನ್ನೂ ಒಂಥರ ಮಧ್ಯೆ ಸಿಕ್ಕಾಕ್ಸ್ಬಿಟ್ಟಿದ್ದೀರ. ಈಗ ನಾವು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಅದನ್ನು ನಿಗದಿಪಡಿಸುವುದು ಹೌದು. ಅದ್ರ ಜೊತೆ ನಾನು ಹೇಳಿದ್ದೀನಿ, 10 ಗಂಟೆಯಿಂದ ಫ್ಲ್ಯಾಗ್, ನಮ್ಮ ಈ ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರಧ್ವಜ ಅದು ಭಾರತದ್ದು, ಅದನ್ನು ನಾವು ಅಲ್ಲಿ ಅನಾವರಣಗೊಳಿಸಿ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ಅಲ್ಲಿ 10 ಗಂಟೆಗೆ ಪ್ರಾರಂಭ ಮಾಡಿ, ನಿಮ್ಗೆ ಗೊತ್ತಿ ಒಂದು ಕಾರ್ಯಕ್ರಮ, ಅದು ಒಂದು ರಾಷ್ಟ್ರಧ್ವಜದ ದೇಶಭಕ್ತಿಯ ಅನಾವರಣ, ಆ ಒಂದು ಸಂಕೇತವಾದ ರಾಷ್ಟ್ರದ ಅನಾವರಣ ಮಾಡುವಾಗ ಅಲ್ಲಿ ಕೆಲವೊಂದು ಸಮಯ ತಗೊಳ್ತದೆ. ಸೊ ಅಲ್ಲಿ ಅದು ಮುಗಿಸಿ ಇಲ್ಲಿ ಬರುವಾಗ ತಡಾವಿತ ಅಲ್ಲದೆ ಬೇರೆ ಎಲ್ಲಿಯೂ ಕೂಡ ನಾವು ಅದನ್ನು ನಿಮ್ಮ ವರ್ಣರಂಜಿತವಾದಂತ ಆಯ್ತು. ಇನ್ನು ಮುಂದಕ್ಕೆ ನಿಮ್ಮ ಪರಿಗಣನೆ ಮುಂದಕ್ಕಿದ್ರ ಕಾರ್ಯಕ್ರಮ ಇಡಬೇಡಿ ನೀವು, ದಯಮಾಡಿ. ಅದನ್ನು ಪ್ರತಿದಿನ ಒಂದೊಂದು ಕಾರ್ಯಕ್ರಮ ಇಡಬೇಡಿ. ನಿಮ್ಮ ವರ್ಣರಂಜಿತ ವ್ಯಕ್ತಿತ್ವ ನಮಗೆ ಗೊತ್ತಿದೆ, ಅದನ್ನು ಕೂಡ ಸಲಹೆ ತಗೊಳ್ತೇನೆ.